ಬೆಂಗಳೂರಿನಲ್ಲಿ ಜಾತಿ ಸಮೀಕ್ಷೆಗೆ ವಿರೋಧ ವ್ಯಕ್ತವಾಗಿದೆ. ಇದೇನು ಜಾತಿ ಸಮೀಕ್ಷೆನಾ ಅಥವಾ ಆಸ್ತಿ ಸಮೀಕ್ಷೆನಾ ಅಂತ ಜನ ಪ್ರಶ್ನೆ ಮಾಡುವ ಹಂತಕ್ಕೆ ಹೋಗಿದೆ ಜಾತಿ ಗಣತಿ. ಬೆಂಗಳೂರಿನಲ್ಲಿ ಇವತ್ತಿನಿಂದ ಜಾತಿ ಸಮೀಕ್ಷೆ ಆರಂಭವಾಗಿದ್ದು ಆರಂಭಿಕ ದಿನದಲ್ಲೇ ವಿರೋಧ ವ್ಯಕ್ತವಾಗ್ತಾ ಇದೆ. ಕಾರಣ ಜಾತಿ ಸಮೀಕ್ಷೆಯ ಹೆಸರಲ್ಲಿ ಆಸ್ತಿ ವಿವರಗಳನ್ನು ಕೂಡ ಕೇಳಲಾಗ್ತಾ ಇದೆ. ಹಾಗಾಗಿ ಜನ ಇದು ಆಸ್ತಿ ಸಮೀಕ್ಷೆನಾ ಅಂತ ಪ್ರಶ್ನಿಸ್ತಾ ಇದ್ದಾರೆ. ಆಧಾರ್ ಕಾರ್ಡ್ ಕೇಳ್ತಾರೆ, ಬ್ಯಾಂಕ್ ಡೀಟೇಲ್ಸ್ ಕೇಳ್ತಾರೆ, ಆಸ್ತಿ ವಿವರವನ್ನ ಕೇಳ್ತಾರೆ. ಯಾಕೆ ಕೊಡಬೇಕು? ಕೇಳೋ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡಬೇಕು ಅಂತ ಏನಾದರೂ ನಿಯಮ ಇದೆಯಾ? ನಾವು ಗಣತಿಗೆ ಭಾಗಿಯಾಗೋದೇ ಇಲ್ಲ ಅಂತ ಗಣತಿದಾರರನ್ನ ವಾಪಸ್ ಕಳಿಸುವಂತಹ ಕೆಲಸವನ್ನು ಕೂಡ ಜನರು ಮಾಡ್ತಾ ಇದ್ದಾರೆ. ಹಾಗಾದ್ರೆ ಯಾವ ಪ್ರಶ್ನೆಗಳಿಗೆ ವಿರೋಧ ಇದೆ? ಜನ ಯಾವುದಕ್ಕೆ ಒಪ್ಕೋತಾ ಇಲ್ಲ ಅಂದ್ರೆ ಆಧಾರ್ ಕಾರ್ಡ್ನ ಮ್ಯಾಂಡೇಟ್ ಮಾಡಿದ್ದಾರೆ, ಅದರ ಮಾಹಿತಿಯನ್ನ ಕೇಳ್ತಾ ಇದ್ದಾರೆ. ಆಧಾರ್ ಕಾರ್ಡ್ನ ಮಾಹಿತಿಯನ್ನ ಹಂಚಿಕೊಳ್ಳಿಕ್ಕೆ ಜನರ ವಿರೋಧ ಇದೆ. ನೀವು ಜನರ ಸಂಖ್ಯೆ ಕೇಳಿ, ಅವರ ನೌಕರಿ ಕೇಳಿ, ಇತ್ಯಾದಿ ಕೇಳಿ. ಬ್ಯಾಂಕ್ ಅಕೌಂಟು, ಆಧಾರ್ ಕಾರ್ಡ್ನ ಯಾಕೆ ಕೇಳ್ತೀರಿ ಅನ್ನುವಂತಹ ಪ್ರಶ್ನೆ. ಆ ಕಾರಣಕ್ಕಾಗಿಯೇ ಆರಂಭಿಕ ವಿರೋಧ ಈಗ ವ್ಯಕ್ತವಾಗ್ತಾ ಇರೋದು. ಬ್ಯಾಂಕ್ ಅಕೌಂಟ್ನ ಡೀಟೇಲ್ಸ್, ನಿಮ್ಮ ವಹಿವಾಟು ಏನು ಎತ್ತ ಎಲ್ಲವನ್ನೂ ಇವ್ರಿಗೆ ಯಾಕೆ ಕೊಡಬೇಕು ಅನ್ನುವಂತಹ ಪ್ರಶ್ನೆ ಇಲ್ಲಿ ಎದುರಾಗಿದೆ. ಮತ್ತೊಂದು ಕಡೆಯಲ್ಲಿ ಆಸ್ತಿ ಮತ್ತು ಜಮೀನು ಇದೆಯಾ, ಎಲ್ಲೆಲ್ಲಿದೆ, ಎಷ್ಟಿದೆ, ಯಾರ್ಯಾರ ಹೆಸರಲ್ಲಿದೆ, ಎಲ್ಲ ಡೀಟೇಲ್ಸ್ಗಳನ್ನು ಕೇಳ್ತಾ ಇದ್ದಾರೆ. ಸ್ಥಿರಾಸ್ತಿನ, ಚರಾಸ್ತಿನ, ಹೀಗೆ ಹಲವಾರು ಪ್ರಶ್ನೆಗಳು. ಈ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತಹ ಅಗತ್ಯತೆ ಏನು? ಸ್ವಂತ ಮನೇನಾ, ಬಾಡಿಗೆ ಮನೇನಾ, ಎಷ್ಟು ವರ್ಷಗಳಿಂದ ಇದ್ದೀರಿ, ನಿಮ್ಮದು ಸ್ವಂತ ಅಂಗಡಿ ಏನಾದರೂ ಇದೆಯಾ, ಅಥವಾ ಬಾಡಿಗೆ ಅಂಗಡಿಯಲ್ಲಿದ್ದೀರಾ, ಅಂಗಡಿಯನ್ನು ನಡೆಸ್ತಾ ಇದ್ದೀರಾ, ಅದರ ಆದಾಯ ಎಷ್ಟು, 2 ವೀಲರ್ ಇದೆಯಾ ಮತ್ತು 4 ವೀಲರ್ ಇದೆಯಾ, ಬೇರೆ ಬೇರೆ ವೆಹಿಕಲ್ಸ್ ಇದೆಯಾ, RC ನಂಬರ್ ಕೊಡಿ. ಈ ಎಲ್ಲ ಡೀಟೇಲ್ಸ್ಗಳು ಜಾತಿ ಸಮೀಕ್ಷೆಗೆ ಅನಿವಾರ್ಯನಾ? ನೀವು ಶಾಲೆ ಯಾಕೆ ಬಿಟ್ರಿ, ಇನ್ ಕೇಸ್ ಎಜುಕೇಷನ್ನ ಡಿಸ್ಕಂಟಿನ್ಯೂ ಮಾಡಿದರೆ ಯಾಕೆ ಬಿಟ್ರಿ ಅನ್ನುವಂತಹ ವಿವರವನ್ನು ಕೂಡ ಕೊಡಬೇಕಾಗಿದೆ. ಇಷ್ಟೆಲ್ಲ ಪ್ರಶ್ನೆಗಳನ್ನು ಎತ್ತೋ ಮೂಲಕವಾಗಿ ಜನರ ವಿರೋಧಕ್ಕೆ ಸಮೀಕ್ಷೆ ಕಾರಣವಾಗ್ತಿದೆ. ಆಧಾರ್ ಕಾರ್ಡ್ ಕೊಡೋದಕ್ಕೆ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಆಸ್ತಿ ವಿವರ ಡೀಟೇಲ್ಸ್, ಖಾತೆ, ನಾವು ಟ್ಯಾಕ್ಸ್ ಕಟ್ಟಿರೋದಿದ್ದು, ನಾವು ಬಾಡಿಗೆಯಲ್ಲಿ ಇದ್ದೀವ, ಬೋಗಿದಲ್ಲಿದ್ದೀವ, ಮನೆ ಬಾಡಿಗೆ ಕೊಡ್ತೀರಾ, ಗಾಡಿ ಸ್ವಂತ ಇದೆಯಾ, 2 ವೀಲರ್ ಇದೆಯಾ, 4 ವೀಲರ್ ಇದೆಯಾ, ಮೇಡಮ್ ಅದು ನಮ್ಮ ಮನೆ ನಾನು ಅದ್ರ ಮೇಲೆ ಲೋನ್ ಮಾಡಿ ತೊಗೊಂಡಿರ್ತೀನೋ, ಇಲ್ಲ ದುಡ್ಡು ಕೊಟ್ಟು ಬೇರೆ ಎಕ್ಸ್ಚೇಂಜ್ ಮಾಡ್ಕೊಂಡಿರ್ತಾರೆ. ಇವ್ರು ಸರ್ಕಾರಕ್ಕೆ ಯಾಕೆ ಮೇಡಮ್ ಇವ್ರಿಗೆ ಸಾರ್ವಜನಿಕರ ಮೇಲೆ ಅಷ್ಟೊಂದು ನಿಮ್ಮ ಕಾಳಜಿ ಇತ್ತು ಅಂದರೆ ಸರ್ಕಾರದಿಂದ ಅನುಕೂಲ ಮಾಡಿಕೊಡ್ರಿ. ನೀವು ಅನುಕೂಲ ಮಾಡಿಕೊಡ್ರಿ. ಒಂದು ಟ್ಯಾಕ್ಸ್ ಕಡಿಮೆ ಮಾಡಿ ಜನಕ್ಕೆ ಅನುಕೂಲ ಆಯ್ತದೆ, ಅದು ಮಾಡೋಕ್ಕೆ ಹೋಗ್ತಾ ಇಲ್ವಾ ಇವ್ರಿಗೆ? ಬೇರೆ ಇದೆಲ್ಲ ಬೇಕು ಅಂತ ಕೇಳ್ತೀರಾ. ಹಿಂಗೆ ಕೇಳ್ದಂಗೆ ನೀವು SC STಗಳಿಗೆ ಇದು ಮಾಡಿದ್ರೆ ಅವಾಗ ಹೆಂಗೆ ಮಾಡಿದ್ರಿ ನೀವು? ಮನೆಗಳಿಗೆ ಬಂದು ಸ್ಟಿಕ್ಕರ್ಗಳು ಅಂಟಿಸ್, ಒಂದು ಸ್ಟಿಕ್ಕರ್ ಅಂಟಿಸ್ತಾ ಅಂದರೆ 5 ರೂಪಾಯಿ ಕೊಡೋರು. ಮೇಡಮ್ ಇವ್ರು ಮಾಡ್ತಾ ಇರೋದು ಎಲ್ಲದಕ್ಕೂ ವಿರೋಧನೇ ಇದೆ. ಇವ್ರು ಮಾಡೋಂಥ ಪ್ರಾಪರ್ಟಿಗಳು ಕೇಳಂಗಿಲ್ಲ, ಆಧಾರ್ ಕಾರ್ಡ್ ಕೇಳಂಗಿಲ್ಲ, ನಿನ್ನ ಇನ್ಕಮ್ ಏನು, ನಿನ್ನ ಬಿಲ್ಡಿಂಗ್ ಏನು, ನಿನ್ನ ಕಾರು ಏನಕ್ಕೆ ಕೇಳ್ತೀರಾ ನೀವು? ಏನು ಟ್ಯಾಕ್ಸ್ಗಳು ಹೊಡಿಯೋಕೆ ನೀವು ಇವಾಗೆ ಹೊಡೆದು ತಿಂದು ಬಡವ್ರ ಬಗ್ರನ್ನ ರಕ್ತ ಇರ್ತಾ ಇದ್ದೀರಾ? ಇನ್ನೂ ಸಾಲ್ತಾ ಅಲ್ವಾ ನಿಮಗೆ ತಿಂದು ತೆಗಿರೋದು? ಇನ್ನೂ ತಿನ್ನೋಕ್ಕೋಸ್ಕರ ಇವಾಗ ಡೀಟೇಲ್ಸ್ ತಗೊಳ್ಳಿ, ಟ್ಯಾಕ್ಸ್ಗಳು ಎಳಿತಾರೆ ಮೇಡಮ್ ಅವ್ರು ಬಡವ್ರ ತಲೆ ಮೇಲೆ. ಅದಕ್ಕೋಸ್ಕರ ಇವ್ರು ಮಾಡ್ತಾ ಇರೋದು. ಇವ್ರು ಒಳ್ಳೆ ಕೆಲಸಕ್ಕೋಸ್ಕರ ಅಲ್ಲ, ಇವ್ರು ತಿಂದು ತೇಗೋಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಇವ್ರಿಗೇನೋ ಡೀಟೇಲ್ ಬೇಕಂದ್ರೆ UPಗೆ ಹೋಗಿ ಯೋಗಿ ಕೇಳಲಿ, ಅವ್ರು ಕೊಡ್ತಾರೆ ಇವ್ರಿಗೆಲ್ಲ ಉತ್ತರಗಳು. ಸುಮ್ಮನೆ ಇವ್ರೊಂದು ನಂಬರ್ಸು, ಇವ್ರಿಗೊಂದು ನಂಬರ್ಸ್ ಬೇಕಾಗಿದೆ, ಹಾಗಾಗಿ ಅದ್ರ ಬಗ್ಗೆ ಒಂದು ರೀತಿ ಇದು ಮಾಡ್ತಿದ್ದಾರೆ ಹೊರತು ಬೇರೆ ಅದರಿಂದ ಐ ಡೋಂಟ್ ಥಿಂಕ್ ಎನಿ ಪ್ರಯೋಜನ. ಅದು ಸುಮ್ಮನೆ ಪೋಲ್ ಮಾಡ್ತಿದ್ದಾರೆ ದುಡ್ಡು ಅಷ್ಟೇ. ಅದನ್ನು ನೋಡಿ, ಬರೀ ಬೆಳಗ್ಗೆ ಎದ್ದರೆ ನಮಗೆ ಟ್ರಾಫಿಕ್ ಸಮಸ್ಯೆ, ಪಾಟ್ ಹೋಲ್ಸು, ಅದು ಇದು ಅಂತ ಹೇಳ್ಕೊಂಡು ಇದು ಮಾಡ್ತಾರೆ. ಅದ್ರ ಬಗ್ಗೆ ಖರ್ಚು ಮಾಡ್ಬೋದು. ಈ ಜಾತಿ ಮಾಡ್ಕೊಂಡು ಏನು ಮಾಡ್ತೀರಾ ಹೇಳಿ? ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವಿತ್ರ ಕಡ್ತಲ್ಲ. ಪವಿತ್ರ, ಮೊದಲ ದಿನವೇ ಬಹಳಷ್ಟು ವಿರೋಧವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಸೊ ಇವರು ಸರಳೀಕರಣಗೊಳಿಸದೆ ಹೋದರೆ ಮುಂದಿನ ದಿನಗಳಲ್ಲಿ ಸಮೀಕ್ಷೆ ಸಕ್ಸಸ್ ಆಗೋ ಡೌಟ್ ಹಾಗಾದ್ರೆ? ಹೌದು, ಯಾಕಂದ್ರೆ 60 ಕ್ವಶನ್ಸ್ಗಳಿದಾವೆ ಬರೋಬ್ಬರಿ. ಅದರಲ್ಲಿ ಕೆಲವೆಲ್ಲ ಜನ ಹೇಳುವಂತೆ ಇದು ಅನಗತ್ಯ, ಯಾಕೆ ಕೊಡಬೇಕು ನಾವು ವೈಯಕ್ತಿಕ ವಿವರ ಅಂತ ಹೇಳ್ತಾ ಇದ್ದಾರೆ. ಸೊ ಆರಂಭದಲ್ಲೇ ಆಧಾರ್ ಕಾರ್ಡ್ ಇಟ್ಕೊಳ್ಳಿ ಅಂತ ಈಗಾಗಲೇ ಹೇಳಿದ್ದಾರೆ. ಸೊ ಆಧಾರ್ ನಂಬರನ್ನು ತೆಗೆದುಕೊಳ್ತಾರೆ, ಅದನ್ನ ಎಂಟ್ರಿ ಮಾಡ್ಕೋತಾರೆ. ಅದಾದ ಬಳಿಕ ಬ್ಯಾಂಕ್ ಅಕೌಂಟ್ ವಿವರ ಕೇಳೋದಿಲ್ಲ, ಬಟ್ ರಾಷ್ಟ್ರೀಕೃತ ಬ್ಯಾಂಕಲ್ಲಿ ನಿಮ್ಮ ಅಕೌಂಟ್ ಇದೆಯಾ ಅನ್ನುವಂಥದ್ದನ್ನು ಕೇಳ್ತಾರೆ. ಆದರೆ ಚರಾಸ್ತಿ, ಸ್ಥಿರಾಸ್ತಿ ವಿವರಗಳನ್ನು ಕೊಡಬೇಕು. ಜೊತೆಗೆ ಕೋಳಿ ಸಾಕಿದ್ದೀರಾ, ಆಡ್ ಸಾಕಿದ್ದೀರಾ, ಮೇಕೆ ಸಾಕಿದ್ದೀರಾ, ಈ ರೀತಿಯ ಪ್ರಶ್ನೆಗಳು. ಜೊತೆಗೆ ಎಷ್ಟು ಮನೆಗಳನ್ನು ಹೊಂದಿದ್ದೀರಾ, ಎಷ್ಟು ಕೃಷಿ ಜಮೀನು ಇದೆ, ಆದಾಯ ತೆರಿಗೆಯನ್ನು ಪಾವತಿ ಮಾಡ್ತಾ ಇದ್ದೀರಾ, ಹೀಗೆ ಅನೇಕ ಪ್ರಶ್ನೆಗಳು. ಜನ ಹೇಗೆ ಅನ್ಕೊಳ್ತಾ ಇದ್ದಾರೆ ಅಂದ್ರೆ ಇದೆಲ್ಲವೂ ಕೂಡ ನನ್ನ ವೈಯಕ್ತಿಕ ಮಾಹಿತಿ, ನಾನು ಯಾಕೆ ಹಂಚ್ಕೊಳ್ಬೇಕು ಅನ್ನುವಂತಹ
ನಿಟ್ಟಿನಲ್ಲಿ ಬಂದಿದ್ದಾರೆ. ಇನ್ನೊಂದು ಕಡೆಗೆ ಸ್ವತಃ ಕೋರ್ಟ್ ಕೂಡ ಹೇಳಿರೋದ್ರಿಂದ ಜನರ ಮಾಹಿತಿಯನ್ನ ಹೇಗೆ ಗೌಪ್ಯವಾಗಿ ಇಡ್ತೀರಾ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಕೋರ್ಟ್ ಮಾಡಿದೆ. ಸೊ ಆಯೋಗ ಹೇಳಿದೆ ಇಲ್ಲ ನಾವು ಅದನ್ನ ಗೌಪ್ಯವಾಗಿ ಇಟ್ಕೊಡ್ತೀವಿ ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಅದಕ್ಕೆ ಅಫಿಡವಿಟ್ ಅನ್ನ ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಜನರಿಗೆ ನಾವು ಕೊಡುವಂತಹ ಮಾಹಿತಿ ಎಷ್ಟು ಸುರಕ್ಷಿತವಾಗಿರುತ್ತೆ ಅನ್ನುವಂತಹ ಪ್ರಶ್ನೆಯೂ ಕೂಡ ಮೂಡಿದೆ. ಜೊತೆಗೆ ಸಮೀಕ್ಷೆ ಕಡ್ಡಾಯ ಏನಲ್ಲ, ಜನ ಸ್ವಯಂ ಪ್ರೇರಿತರಾಗಿ ಭಾಗಿಯಾಗಬಹುದು ಅಥವಾ ಭಾಗಿಯಾಗದೆಯೂ ಇರಬಹುದು ಅನ್ನುವಂತಹ ಆಪ್ಷನ್ ಅನ್ನ ಕೂಡ ಕೊಟ್ಟಿದೆ. ಸೊ ಹಾಗಾಗಿಯೇ ಸಾಕಷ್ಟು ವಿರೋಧ ವ್ಯಕ್ತಪಡಿಸ್ತಾ ಇರುವಂತದ್ದು. ಇನ್ನೊಂದು ಬೆಂಗಳೂರಿಗರ ಕೋಪಕ್ಕೆ ಕಾರಣ ಏನು ಅಂತ ಅಂದ್ರೆ ದಿವ್ಯಾ, ರಸ್ತೆ ಗುಂಡಿಗಳಿದಾವೆ, ರಸ್ತೆ ನೆಟ್ಟಗಿಲ್ಲ, ನಾವು GBA ಕಚೇರಿಗೆ ಬಂದಾಗ ನಿಮ್ಮ ಅಧಿಕಾರಿಗಳು ಏನ್ ರೆಸ್ಪಾನ್ಸ್ ಮಾಡ್ತಾ ಇದ್ದೀರಿ, ನಮ್ಮ ಕೆಲಸ ನೀವು ಮಾಡ್ಕೊಡಲ್ಲ, ಈಗ ಸಮೀಕ್ಷೆಗೆ ಮನೆ ಬಾಗಿಲಿಗೆ ಬಂದಿದ್ದೀರಾ ಅಂತ ತುಂಬಾ ಜನ ಸಮೀಕ್ಷೆದಾರರನ್ನೇ ತರಾಟೆಗೆ ತೆಗೆದುಕೊಳ್ಳುವಂತಹ ಘಟನೆಗಳು ನಡೆದಿದೆ. ಸೊ ಟೋಟಲ್ ಆಗಿ ಇವೆಲ್ಲ ಕೋಪ ಸಮೀಕ್ಷೆದಾರರ ವಿರುದ್ಧ ತಿರುಗಿದೆ. ದಿವ್ಯಾ, ಥ್ಯಾಂಕ್ ಯು ಪವಿತ್ರ ನಿಮ್ಮೆಲ್ಲ ಮಾಹಿತಿಗೆ.